Thank you so much. Now, let's on move to the next session. ಎರಡು ಸನ್ನಿವೇಶಗಳಿವೆ. ಅದರಲ್ಲಿ ಮೊದಲನೇ ಸನ್ನಿವೇಶದಲ್ಲಿ ಏನಾಗತ್ತಂದರೆ, ಒಂದು ದೇವಸ್ಥಾನ ಇದೆ. ಇದೇ ಥರ ಏಪ್ರಿಲ್ ಮೇ ಒಂದು ಟೈಮ್ ಇರುತ್ತೆ. ಆವಾಗ ಔಟ್ಸೈಡ್ ಇಟ್ಸ್ 40 ಡಿಗ್ರೀಸ್. ಎಲ್ಲರಿಗೂ ಬೆವರು ಬರ್ತಾ ಇದೆ. ದೇವಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲ ಭಕ್ತರಿಗೆ ತುಂಬ ಬೆವರು ಬರ್ತಾ ಇದೆ. ಒಬ್ಬ ಭಕ್ತ ಎದ್ದು ಫ್ಯಾನ್ ಆನ್ ಮಾಡ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ಏನಾಗುತ್ತೆ, ಆ ಸಭೆಯಲ್ಲಿದ್ದ ಒಬ್ಬ ಮನುಷ್ಯ ಎದ್ದು ಹೇಳ್ತಾನೆ, ಪ್ಲೀಸ್ ಪುಟ್ ಆಫ್ ದ ಫ್ಯಾನ್ ಬಂದ್ ಮಾಡಿಬಿಡಿ ಅಂತ. ಎಲ್ಲರಿಗೂ ಆಶ್ಚರ್ಯ. ಆಚೆ ಇಷ್ಟು ಬಿಸಿಲಿದೆ, ನಮಗೆಲ್ಲ ಬೆವರು ಬರ್ತಾ ಇದೆ, ನೀವು ಫ್ಯಾನ್ ಆಫ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀರಲ್ಲ ಸರ್ ಅಂತ ಕೇಳ್ತಾರೆ. ಅವಾಗಂತಾನೆ, ಈ ಫ್ಯಾನನ್ನು ಈ ದೇವಸ್ಥಾನಕ್ಕೆ ನಾನು ದಾನ ಮಾಡಿದ್ದೀನಿ, ಅದ್ರ ಮೇಲೆ ನನ್ನ ಹೆಸರು ಬರೆದಿದೆ, ಅದು ಫ್ಯಾನ್ ಆನ್ ಆಗಿಬಿಟ್ರೆ ಯಾರಿಗೂ ಕಾಣಿಸೋದಿಲ್ಲಲ್ಲ, ಅದಕ್ಕೆ ಆಫ್ ಮಾಡಿ. ಈ ಫ್ಯಾನನ್ನು ನಾನು ಈ ದೇವಸ್ಥಾನಕ್ಕೆ ದಾನ ಮಾಡಿದ್ದೀನಿ. ಈಗೋ ಅಲ್ವಾ. ಎರಡನೇ ಸನ್ನಿವೇಶದಲ್ಲಿ ಏನಾಗುತ್ತೆ, ನೀವೆಲ್ಲ ಕೂತ್ಕೊಂಡು ಒಂದು 2-3 ದಿನ ಕೂತ್ಕೊಂಡು ಒಂದು ಪೇಂಟಿಂಗ್ ಮಾಡ್ತೀರಾ. ನಾಳೆ ಏನೋ ಅದನ್ನು ಒಬ್ಬರಿಗೆ ಪ್ರೆಸೆಂಟ್ ಕೊಡಬೇಕು. ನಿನ್ನ ತಮ್ಮ ಇಲ್ಲ ತಂಗಿ ಬಂದು ಆ ದಿನ ನೈಟು ಒಂದು ಗ್ಲಾಸಲ್ಲಿ ನೀರು ತುಂಬಿಕೊಂಡು ಏನು ಮಾಡಿಬಿಡ್ತಾಳೆ, ಆ ಪೇಂಟಿಂಗ್ ಮೇಲೆ ಸುರಿದ್ಬಿಡ್ತಾಳೆ. ಹೇಗಾಗತ್ತೆ, ಏನಾಗುತ್ತೆ, ಸಿಟ್ಟು ಬಂದ್ಬಿಡುತ್ತೆ. ಆ್ಯಂಗರ್ ಅಲ್ವಾ, ಯು ಬಿಕಮ್ ಸೋ ಆ್ಯಂಗ್ರಿ, ಇಸ್ಂಟ್ ಇಟ್? ಸೊ ಈಗೋ ಆ್ಯಂಡ್ ಆ್ಯಂಗರ್, Swami has told us ego and anger are like diseases. We need to get rid of this. To tell this, I request Akshay Kulkarni to speak on ego and anger management. Sri Akshay Kulkarni is blessed to be born in a family which is devoted to Bhagavan Sri Satya Sai Baba from last 6 decades. He is alumna of Sri Satya Sai Bal Vikas program. He has been an office bearer in Swami's organization in Samiti level and district levels for last 15 years. He holds master degree in business administration and has been into human resources, especially in recruitment space. He is currently working with Epsilon Bangalore. He is go-to person when it comes to career counseling and guidance and soft skills training. Currently, he is one of the resource persons of HOPE, that is Humanity of Positive Energy. Over to Akshay Kulkarni. Sai Ram. Can you all hear me? I offer my most loving pranams at the divine lotus feet of our most beloved Bhagavan. Respected elders, organizational office bearers, volunteers, today I'll be addressing you on 2 important topics: ego management and anger management. ಅದಕ್ಕಿಂತ ಮುಂಚೆಗೆ ನಿನ್ನೆ ಬಂದು ನಾನು ಡ್ರಿಲ್ ಕಲಿಸ್ಕೊಟ್ಟೆ. ಎಷ್ಟು ಜನಕ್ಕೆ ಜ್ಞಾಪಕ ಇದೆ? ಒಂದ್ಸಲ ಮಾಡ್ಬಿಡೋಣ. ಕಮ್ ಆನ್, ಗೆಟ್ ಅಪ್. Please don't disturb. Get up wherever you are. ಫಸ್ಟ್ ಲೆವೆಲ್ ಇದು. ಕೈ ಮೇಲೆ, ಕೈ ಕೆಳಗೆ, ಕೈ ಪಕ್ಕದಲ್ಲಿ, ಕೈ ಮುಂದೆ, ಕೈ ಹಿಂದೆ. ಸರಿನಾ? ಕೈ ಮೇಲೆ, ಕೈ ಕೆಳಗೆ, ಕೈ ಮುಂದೆ, ಕೈ ಹಿಂದೆ, ಕೈ ಪಕ್ಕದಲ್ಲಿ, ಕೈ ಮುಂದೆ, ಕೈ ಮುಂದೆ, ಕೈ ಮುಂದೆ. ಸರಿ. ಲೆವೆಲ್ 2 ಗೊತ್ತಾ? ಏನು ಹೇಳಬೇಕು? ಸಾಯಿ ಕೈ ಮೇಲೆ ಅಂದಾಗಷ್ಟೇ ಕೈ ಮೇಲೆ ಎತ್ತಬೇಕು, ಇಲ್ಲ ಕೈ ಮೇಲೆ ಅಂದಾಗ ಎತ್ತಂಗಿಲ್ಲ. ಸರಿನಾ?
ಕೈ ಮೇಲೆ, ಕೈ ಮೇಲೆ. ಸಾಯಿ ಕೈ ಮೇಲೆ, ಕೈ ಕೆಳಗೆ. ಸಾಯಿ ಕೈ ಕೆಳಗೆ, ಕೈ ಮೇಲೆ, ಕೈ ಮೇಲೆ. ಸಾಯಿ ಕೈ ಮೇಲೆ, ಸಾಯಿ ಕೈ ಕೆಳಗೆ, ಕೈ ಮುಂದೆ. ಸಾಯಿ ಕೈ ಮುಂದೆ, ಸಾಯಿ ಕೈ ಹಿಂದೆ. ವೆರಿ ಗುಡ್. ಕೈ ಕೆಳಗೆ. ಓಹ್, ಸಾಯಿ ಕೈ ಕೆಳಗೆ. ಸರಿನಾ? ಈಗ ಥರ್ಡ್ ಲೆವೆಲ್ ಅಪೋಸಿಟ್. ಕೈ ಮೇಲೆ ಅಂದಾಗ ಮೇಲೆ ಮಾಡಬಾರ್ದು, ಕೆಳಗೆ ಮಾಡಬೇಕು. ಸರಿನಾ? ಸಾಯಿ ಕೈ ಮೇಲೆ ಅಂದಾಗ ಅಷ್ಟೇ ಆಕ್ಷನಿಂಗ್. ಓಕೆ, ನಿಮ್ಗೆ ಗೊತ್ತು. ಕೈ ಮೇಲೆ, ಕೈ ಕೆಳಗೆ. ಸಾಯಿ ಕೈ ಮೇಲೆ, ಸಾಯಿ ಕೈ ಕೆಳಗೆ, ಸಾಯಿ ಕೈ ಮುಂದೆ, ಸಾಯಿ ಕೈ ಹಿಂದೆ. ಗುಡ್. ಅಟೆಂಟಿವ್. ನೈಸ್. ಥ್ಯಾಂಕ್ ಯು. ಈಗೋ ಆ್ಯಂಡ್ ಆಂಗರ್ ಮ್ಯಾನೇಜ್ಮೆಂಟ್. ಈಗೋ ಅಂದರೆ ಅಹಂಕಾರ. ನಾನೇ ಎಲ್ಲ, ನನ್ನಿಲ್ಲದೆ ಯಾರಿಲ್ಲ ಅನ್ನೋ ಅಹಂಕಾರ. ಸೇವೆ ಅಂತ ಎಲ್ಲ ಇಷ್ಟು ತನಕ ಕೇಳಿದ್ರಲ್ಲ, ಈ ಸೇವೆಯನ್ನು ನಾವು ಮಾಡಲಿಕ್ಕೇನು ಈ ಎರಡು ಆಬ್ಸ್ಟೆಕಲ್ಸ್ ಇರ್ತದೆ. ಏನಂದ್ರೆ, ನಾನು ಮಾಡ್ತಾ ಇದ್ದೀನಿ. ನಾನು ಯಾರು ಮಾಡಿದ್ದು? ನಾನ್ ರೀ. ಐ ಡಿಡ್ ಇಟ್. ವಿದೌಟ್ ಮೀ ನಥಿಂಗ್ ಪಾಸಿಬಲ್. ಇಟ್ ಈಸ್ ಐ. ಈಗೋ. ದೆನ್ ಅವ್ರು ನನಗೆ ಹೇಳಿಲ್ಲ, ಯು, ಐ, ಯು, ದಟ್ ಈಸ್ ಆಂಗರ್, ಈಗೋ. ದಟ್ಸ್ ಇಟ್. ಯು ಅಂತ ಹೇಳಿದಾಗ ದಟ್ ಇಸ್ ಆಂಗರ್. ಐ ಅಂತ ಹೇಳಿದಾಗ ದಟ್ ಇಸ್ ಈಗೋ. ಏ ಯು, ಆಂಗರ್, ಐ, ಈಗೋ. ಓಕೆ. ಅರಿಷಡ್ವರ್ಗಗಳು ಅಂತ ಇದೆ, ಗೊತ್ತಾ? ಐ ವಾಂಟ್ ಇಟ್ ಟು ಬಿ ಇಂಟ್ರಾಕ್ಟಿವ್. ನೀವು ಮಾತಾಡಬೇಕು, ಮಾತಾಡಬೇಕು. ಸರಿನಾ? ಡ್ರಿಲ್ ಮಾಸ್ಟರ್ ಅಲ್ಲ. ಐ ಆಲ್ಸೋ ಹ್ಯಾವ್ ಟು ಡೂ, ಯು ಆಲ್ಸೋ ಹ್ಯಾವ್ ಟು ಕಮ್. ಯಾವ್ಯಾವ ಅರಿಷಡ್ವರ್ಗ ಅಂದ್ರೆ 6 ಎನಿಮೀಸ್, 6 ಎನಿಮೀಸ್. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. 6 ಇದೆ. ಈ 6ರಲ್ಲಿ 2 ಭಯಂಕರ. ಅದೇ ಕ್ರೋಧ ಮತ್ತೆ ಮದ. ಒಂದು ಸರ್ತಿ ಕ್ರೋಧ ಬಂತು, ಮನುಷ್ಯನಿಗೆ ಅವನತಿಗೆ ತಗೊಂಡು ಹೋಗ್ಬಿಡ್ತಾರೆ, ನೋ ಮ್ಯಾಟರ್ ವಾಟ್. ಒಂದು ಚಿಕ್ಕ ಕಥೆ ಇದೆ. ಒಬ್ಬ ಬೇಸ್ಬಾಲ್ ಪ್ಲೇಯರ್ ಇದ್ದಂತೆ US ಅಲ್ಲಿ. ಈಗ ಹೆಂಗೆ ಇಂಡಿಯಾದಲ್ಲಿ ಕ್ರಿಕೆಟ್ ಫೇಮಸ್ಸು, ಅವನು ಬೇಸ್ಬಾಲ್ ಪ್ಲೇಯರ್. ತನ್ನ ವರಾಂಡದಲ್ಲಿ ಪೇಪರ್ ಓದ್ಕೊಳ್ತಾ ಕೂತಿದ್ದಾನೆ. ಅವನ ಚಿಕ್ಕ ಮಗ ಅಲ್ಲಿ ಬಂದು ಅವನಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಆವಾಗ ಬೇಸ್ಬಾಲ್ ಪ್ಲೇಯರ್ 1-2 ಸತಿ ತಾಳ್ಮೆಯಿಂದ ನೋಡಿದ. ಅದ್ರ 3ನೇ ಸತಿ ನೆತ್ತಿಗೆ ಏರ್ತು ಕೋಪ. ಆ ಬೇಸ್ಬಾಲ್ ಸ್ಟಿಕ್ ತಗೊಂಡು ಬಂದು ಮಗನ ತಲೆಗೆ ರಪಾಕ್ ಅಂತ ಹೊಡಿತಾನೆ. ಮಗ ಚಿಕ್ಕ ಮಗು, ಅದು ಕುಸಿದು ಅಲ್ಲೇ ಬೀಳ್ತದೆ. ದೆನ್ ಹಿ ರಿಯಲೈಸಸ್ ವಾಟ್ ಹ್ಯಾಪನ್, ವಾಟ್ ಡಿಡ್ ಐ ಡೂ. ತಲೆಯಿಂದ ರಕ್ತ ಸೋರ್ತಾ ಇದೆ, ಆಂಬ್ಯುಲೆನ್ಸ್ ಬಂದು ನಿಂತಿದೆ. ಅವನು ಶಾಕ್ ಆಗಿ ಕೂತು ಬಿಟ್ಟಿದ್ದಾನೆ. ದೆನ್ ಹಿ ರಿಯಲೈಸಸ್ ಆ ಮಗ ಇನ್ನು ಕೋಮಾದಲ್ಲಿ ಹೋಗಿದ್ದಾನೆ. 1 ನಿಮಿಷದ ತಾಳ್ಮೆ. ವಾಟ್ ವಿ ಡೂ ಇಸ್ ವಿ ರಿಯಾಕ್ಟ್, ವಿ ಡೋಂಟ್ ರೆಸ್ಪಾಂಡ್. ಈ ಮ್ಯಾನೇಜ್ಮೆಂಟು ಮ್ಯಾನೇಜ್ ಅಷ್ಟೇ ಮಾಡ್ಬೋದು, ಆದ್ರೆ ಬಂದಾಗ ಅದನ್ನು ಹೊರಗೆ ಹಾಕ್ಲಿಕ್ಕೆ ಬೇಕು. ಅದನ್ನು ಮ್ಯಾನೇಜ್ ಹೇಗೆ ಮಾಡೋದು? ಇಟ್ಸ್ ಅನ್ ಆರ್ಟ್, ಇಟ್ಸ್ ಸೈನ್ಸ್, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆರ್ಟ್ ಅಂಡ್ ಸೈನ್ಸ್. ವಿ ಹ್ಯಾವ್ ಟು ಲರ್ನ್ ಇಟ್. ಅದನ್ನು ಮ್ಯಾನೇಜ್ ಮಾಡೋದೇ ಜಾಣತನ. ಸಿಟ್ಟು ಬರೋದು, ಸಿಟ್ಟು ಬರದೇ ಹಂಗೆ ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವೆಲ್ಲ ಮನುಷ್ಯರು. ರಾಜಸಿಕ ಆಹಾರಗಳನ್ನು ತಿಂತೀವಿ, ತಾಮಸಿಕ ಆಹಾರಗಳನ್ನು ತಿಂತೀವಿ. ನಮಗೆ ಕೋಪ ಬರೋದು ಬಹಳ ಸುಲಭ.
ಆದರೆ ಕೋಪ ಬಂದಾಗ ಅದನ್ನು ಹೇಗೆ ನಿಯಂತ್ರಣ ಮಾಡ್ಕೊಳ್ಬೇಕು, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಳ್ಬೇಕು ಅನ್ನೋದೇ ಜಾಣ. ಇಫ್ ಯು ನೋ ಹೌ ಟು ಮ್ಯಾನೇಜ್ ಇಟ್, ದೆನ್ ಯು ಆರ್ ಡನ್, ಯು ಆರ್ ಸೇಫ್, ಯು ಆರ್ ಸಕ್ಸಸ್ಫುಲ್. ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದರಾ? ಈನೋ, बट इट इज ईगो. ईनो काम शुरू करे सिर्फ 6 सेकंड में, बट ईगो काम बिगाड़े सिर्फ 6 सेकंड में. ईनो ईगो डिफरेंस ಗೊತ್ತಿರಬೇಕು. काम शुरू नहीं होता है, काम खत्म होता है, काम बिगाड़ते हैं. काम बिगाड़े सिर्फ 6 सेकंड में. ಕೋಪ 60 ನಿಮಿಷದ ತಾಳ್ಮೆಯನ್ನ, ನಮ್ಮ ಕೂಡಿಟ್ಟಿರುವಂತಹ 3 ತಿಂಗಳು ಕೂಡಿಟ್ಟಿರುವಂತಹ ಶೇಖರಣೆ ಆಗಿರುವಂತಹ ಶಕ್ತಿಯನ್ನು ನಾಶ ಮಾಡಬಹುದು. ಅದು ನಮ್ಗೆ ಗೊತ್ತಿರಬೇಕು. ಎಲ್ಲ ಈಗೋ ಈಗೋ ಅಂತೀವಿ. ಏನಿದು ಈಗೋ? ವಾಟ್ ಈಸ್ ಈಗೋ? ಯಾಕಂದ್ರೆ ಈಗೋಗೆ ಮ್ಯಾನೇಜ್ಮೆಂಟ್ ಟರ್ಮ್ಸ್ ಅಲ್ಲೇ ಬೇರೆ ಡೆಫಿನೇಷನ್ ಇದೆ. ಈಡ್, ಈಗೋ, ಸೂಪರ್ ಈಗೋ ಅಂತೆಲ್ಲ ಹೇಳ್ತೀವಿ. ಹಿಂದೆ ಕೆಲವೊಬ್ರು ಈಗೋ, ಚೈಲ್ಡ್ ಈಗೋ, ಅಡಲ್ಟ್ ಈಗೋ, ಪೇರೆಂಟ್ ಈಗೋ ಅಂತ ಮಾತಾಡ್ತಾರೆ ಸೈಂಟಿಸ್ಟ್, ಸೈಕಾಲಜಿಸ್ಟ್. ಸೊ ಈಗೋ ನಮ್ಮ ಪ್ಯಾರಲೆನ್ಸ್ ಅಲ್ಲಿ, ನಮ್ಮ ತಿಳುವಳಿಕೆಯ ಪ್ರಕಾರ ನಾವು ಹೇಳಬೇಕಾದಾಗ, ಓ ಸಾರಿ ಐ ಡಿಡ್ ಸಮಥಿಂಗ್, ಓಕೆ, ಈಸ್ ಅ ಪ್ರಾಡಕ್ಟ್ ಆಫ್ ಮೈಂಡ್. ಪ್ರಾಡಕ್ಟ್ ಆಫ್ ಮೈಂಡ್. ನೀವೇನು ಯೋಚನೆ ಮಾಡ್ತೀರಿ, ನಿಮ್ಮ ಬಗ್ಗೆ ನೀವೇನು ಯೋಚನೆ ಮಾಡ್ತೀರಿ, ನಿಮ್ಮ ಬಗ್ಗೆ ನಿಮ್ಮ ಕಲ್ಪನೆ ಏನು, ಅದೇ ಈಗೋ. ನಮ್ಮ ಬಗ್ಗೆ ನಮಗೆ 2 ರೀತಿ ಇರ್ತದೆ. ಒಂದು, ನನ್ನ ಕಡೆಯಿಂದ ಏನೂ ಸಾಧ್ಯ ಇಲ್ಲ, ಗುಡ್ ಫಾರ್ ನಥಿಂಗ್, ನಾನು ಈ ಸರ್ತೆ ಪಾಸ್ ಆಗೋದಿಲ್ಲ, ಈ ಸರ್ತೆನೂ ಮನೆಯಲ್ಲಿ ಒದೆ ಬೀಳ್ತದೆ. ಇದು ಆಲ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಇಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಈಗೋ. ಬಟ್ ಈಗೋ, ಐ ಡಿಡ್ ಇಟ್, ಯು ನೋ ಇಟ್ ಈಸ್ ಮೀ ಅಂತನ್ನೋದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಇನ್ಫೀರಿಯಾರಿಟಿ, ಸುಪೀರಿಯಾರಿಟಿ. ಗೊತ್ತಾಗ್ತದ ಡಿಫ್ರೆನ್ಸು? ಕೇಳ್ತದ? ಎಸ್, ನೋ, ಮೇ ಬಿ ಹೇಳಿ. ತಿಳಿತಾ ಇದೆಯಾ? ಎಸ್, ಗುಡ್. ಬುದ್ಧ ಏನ್ ಹೇಳ್ತಾರೆ ಅಂದ್ರೆ, ಈಗೋ ಈಸ್ ಜಸ್ಟ್ ಲೈಕ್ ಡಸ್ಟ್ ಇನ್ ಅವರ್ ಐಸ್. ನೀವು ಬೈಕಲ್ಲಿ ಹೋಗ್ಬೇಕಾದ್ರೆ ಡಸ್ಟ್ ಬರ್ತದೆ, ಏನು ಕಾಣೋದಿಲ್ಲ ಒಂದು ನಿಮಿಷಕ್ಕೆ, ಸುಮ್ಮನೆ ಹಿಂಗೆ ಹಿಂಗೆ ತಿಕ್ಕೋತೀರಿ. ಇಟ್ ಈಸ್ ಜಸ್ಟ್ ಲೈಕ್ ಡಸ್ಟ್ ಇನ್ ಯುವರ್ ಐಸ್. ಯು ಕೆನಾಟ್ ಸಿ ಎನಿಥಿಂಗ್ ಕ್ಲಿಯರ್ಲಿ. ಸೊ ಕ್ಲಿಯರ್ ಈಗೋ, ನಿಮ್ಮ ಈಗೋ ಅನ್ನ ಕ್ಲಿಯರ್ ಮಾಡಿ, ಆಮೇಲೆ ಜಗತ್ತನ್ನ ನೀವು ನೋಡ್ಬೋದು ಸರಿತ್ನಂಗೆ. ಈಗೋ ಈಸ್ ಲೈಕ್ ಅ ವೈರಸ್. ವೈರಸ್ ಅಂದ್ರೆ ಏನು ಸರ್, ಕಾಕ್ರೋಚ್ ಹಾಕಿದ್ರಿ ಅನ್ಬೇಡ್ರಿ ಪ್ಲೀಸ್. ಐ ವಿಲ್ ಫೀಲ್ ಬ್ಯಾಡ್, ಐ ವಿಲ್ ಫೀಲ್ ಬ್ಯಾಡ್, ಐ ವಿಲ್ ಫೀಲ್ ಬ್ಯಾಡ್, ಯು ನೋ. It is not cockroach, it is virus, because its ego will hurt. So please, okay, it is virus. ಈ ವೈರಸ್ ಏನ್ ಮಾಡ್ತದೆ, ಒಂದು ಒಳ್ಳೆಯ ಮರವನ್ನ ಅದು ಮರ ಇಲ್ದಂತನೇ ಅದರ ಎನರ್ಜಿಯನ್ನೇ, ಅದರ ಸತ್ವವನ್ನೇ ತಗೊಂಡಂಗೆ ಮಾಡ್ತದೆ. ಈಗೋ ಕೂಡ ನಿಮ್ಮ ಒಳಗೆ ಬಂತು ಅಂತಂದ್ರೆ ನಿಮ್ಮ ಸರ್ವಸ್ವವನ್ನು ಅದು ತಗೊಂಡ್ಬಿಡ್ತದೆ. ಇಟ್ ವಿಲ್ ಮೇಕ್ ಯು unsuccessful, it will make you failure. People will start laughing at you, start blaming you, start ignoring you, start kicking you left, right and center. Because ego is like football. Egoistic person is like football. ಯಾಕೆ ಫುಟ್ಬಾಲು? ಅದರಲ್ಲಿ ಏನಿರ್ತದೆ? ಏರ್ ಇದ್ದಾಗ ಮಾತ್ರ ಏನು ಮಾಡ್ತಾರೆ ಜನ? ದೇ ವಿಲ್ ಕಿಕ್ ಅಲ್ಲ. ಏರ್ ತೆಗೆದ್ರೆ ಯಾರು ಕಿಕ್ ಮಾಡ್ತಾರ? ಆಸ್ ಲಾಂಗ್ ಆಸ್ ದರ್ ಇಸ್ ಏರ್, ದಟ್ ಈಸ್ ಈಗೋ, ಪೀಪಲ್ ವಿಲ್. ಬಟ್ ಒನ್ಸ್ ದ ಏರ್ ಈಸ್ ರಿಲೀಸ್ಡ್, ದ ಕಿಕ್ಕಿಂಗ್ ಇಸ್ ಸ್ಟಾಪ್ಡ್. ದರ್ ಇಸ್ ನೋ ಕಿಕ್ಕಿಂಗ್. ಅರ್ಥ ಆಯ್ತಾ? ಏರ್ ಇರ್ಬೇಕಾ, ಏರ್ ಇರಬಾರ್ದಾ? ಇರಬಾರ್ದು. ಏರ್ ಇರಬಾರ್ದು ಅಲ್ಲ, ಏರ್ ಇರಬೇಕು, ಈಗೋ ಇರಬಾರ್ದು. ಏರ್ ಶುಡ್ ಬಿ ದೇರ್, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಶುಡ್ ಬಿ ದೇರ್, ಈಗೋ ಇರಬಾರ್ದು. ಸೊ ಹೌ ಟು ಮ್ಯಾನೇಜ್ ದಿಸ್ ಈಗೋ? ಈಗ ನಾನು ಫ್ರೂಟ್ಸ್ ಸ್ಟಾಲಿಗೆ ಹೋಗ್ತೀನಿ, ಆರೆಂಜ್ ತಗೋತೀನಿ, ಬನಾನಾ ತಗೋತೀನಿ. ಸರ್ ಎಷ್ಟು ಸರ್ ಆರೆಂಜಿಗೆ ಪರ್ ಕೆ ಜಿ? ಇವರೇ ಮಾರ್ಕೆಟಿಗೆ ಹೋಗ್ತೀರಾ ನೀವು? ಯುವರ್ ಸೆಲ್ಫ್ ನೀವು ಮಾರ್ಕೆಟ್ ಆರೆಂಜಿಗೆ ಪರ್ ಕೆ ಜಿ ಎಷ್ಟು? 40 ರೂಪೀಸಾ? ತಗೊಳ್ರಿ ಸರ್, 10 kg ತಗೊಳ್ತೀನಿ ನಾನು, 40 ರೂಪೀಸ್ ಅದು.
ಓಕೆ, ಪ್ಲೀಸ್ ಸಿಟ್ ಡೌನ್. ಹೂ ಕ್ಯಾನ್ ಗಿವ್ ಮಿ ದ ಎಕ್ಸಾಕ್ಟ್ ಪ್ರೈಸ್? ಇವತ್ತು ಆರೆಂಜ್ಗೆ ಎಷ್ಟು ಸರ್ ನೀವು ಹೇಳ್ತೀರಾ? 60 rupees. ಆ್ಯಕ್ಚುಲಿ 100 rupees ನಡೀತಾ ಇದೆ. ದರ್ಸ್ ಅ ವೆರೈಟಿ 60 to 100 rupees per kg. ಹಾಪ್ ಆಮೇಲೆ ಚೆಕ್ ಮಾಡಿ. ಬಟ್ rupees ಅಂತ ಇಟ್ಕೊಳ್ಳಿ, 100 rupees ಅಂತ ಇಟ್ಕೊಳ್ಳಿ. ಆರೆಂಜ್ ನೀವು ತೊಗೊಳ್ಬೇಕಾದ್ರೆ ಬರೀ ಆರೆಂಜ್ ಕಿತ್ ಕೊಡ್ತಾರೆ ನಿಮಗೆ, ಸ್ಕಿನ್ ಸಹಿತ ಕೊಡ್ತಾರೆ. ಹೌದಾ? ಯು ಪೇ ಫಾರ್ ದಟ್ ಸ್ಕಿನ್ ಆಲ್ಸೋನು. ಸ್ಕಿನ್ ತೊಗೊಂಡಿದ್ರೆ ಸ್ಕಿನ್ ತಿನ್ನಕ್ಕೆ ಬರುತ್ತಾ? ಡು ಯು ಈಟ್ ಇಟ್? ಬಟ್ ಯು ಹ್ಯಾವ್ ಪೇಡ್ ಫಾರ್ ಇಟ್. ಡಿಡ್ ಯು ನಾಟ್? ಪೇ ಮಾಡಿಲ್ವಾ? ಪೇ ಮಾಡಿದಿರಿ, ಆದರೆ ಯು ವಿಲ್ ನಾಟ್ ಈಟ್ ಇಟ್. ಹಾಗೆ ಬನಾನಾ ತಿಂತೀರಾ ವಿತ್? ನೋ. ಸೊ need to peel them even though we have paid for it. Okay? Success bantandre people will raise you to the sky. Yes, I am the king of the universe. ಹೀಗೆ ಫೀಲ್ ಮಾಡ್ತೀವಿ ನಾವು. ದಟ್ ಈಸ್ ಈಗೋ. ಆವಾಗ ಪೀಪಲ್ ವಿಲ್ ಪ್ರೇಸ್ ಯು. ನೀನೇ ರಾಜ, ನೀನೇ ಇಂದ್ರ, ನೀನೇ ಚಂದ್ರ, ನೀನೇ ಸುಂದ್ರ. ಆದ್ರೆ ಒಂದ್ಸತಿ ಹೋಯ್ತು, ನೀ ಯಾರು ನೀನು? ಹೂ ಆರ್ ಯು? ಆ ಕಡೆಯಿಂದ ಬರ್ತಾ ಇದ್ದಾನೆ ಅಂದ್ರೆ ಈ ಕಡೆಯಿಂದ ಎಸ್ಕೇಪ್. ಸೊ ದಟ್ ಈಸ್ ಈಗೋ. ಪೀಪಲ್ ವಿಲ್ ರೇಸ್ ಯು, ಪೀಪಲ್ ವಿಲ್ ಡೂ ಯು ಆಲ್ ದಟ್. ಆದರೆ ಈಗೋ ಮ್ಯಾನೇಜ್ಮೆಂಟಿಗೆ ಬಂದಾಗ ದೇರ್ ಆರ್ 4 ಮೆಥಡ್ಸ್. ಒನ್ ಈಸ್ ಬಿ ಹಂಬಲ್. ಹೌದಾ, ಸಕ್ಸಸ್ ಬಂದಿದೆಯಾ, ದುಡ್ಡು ಬಂದಿದೆಯಾ, ಸರಿ ಎಲ್ಲ ಹಂಬಲ್. ಓಕೆ, ಹೀಗೆ ಮಾಡೋದು ಬದಲು ಈ ರೀತಿಯಾಗಿ ಹ್ಯುಮಿಲಿಟಿ, ವಿನಯ, ವಿಧೇಯ, ಇದು ಇರಬೇಕು. ಇದು ಬರ್ಕೊಳ್ಬೋದು. ನೀವು ಬರ್ಕೊಂಡು ಒಂದು ಚಾರ್ಟ್ ಮಾಡ್ಕೊಂಡು ಮನೇಲಿ ಹಾಕ್ಕೊಳ್ಬೋದು ನಿಮ್ಮ ಸ್ಟಡಿ ಟೇಬಲ್ ಎದುರಿಗೆ. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ಬರ್ಕೊಳ್ತಾ ಇದ್ದೀರಾ? ಓಕೆ. accept success with humility. When others say ego, you should say you go. ಅವನಿಗಲ್ಲ, ಯಾರು ಪ್ರೇಸ್ ಮಾಡ್ತಾ ಇದಾರೆ ಅವರಿಗಲ್ಲ, ಬಟ್ yourself ego, you go, you go, you go ಅಂತ ನಮಗೆ ನಾವೇ ಹೇಳ್ಕೊಳ್ಬೇಕು. ಬಿಕಾಸ್ ಇವಾಗ ನೀವು ಕ್ಯಾಂಪಸ್ ಸೆಲೆಕ್ಷನ್ ಆಗ್ತದೆ, ಕೈ ತುಂಬ ಸಂಬಳ ಬರ್ತದೆ, ಯಾರೋ ಬರ್ತಾರೆ, ಏನೋ ಕೇಳ್ತಾರೆ, ಅವಾಗ ಹೇಯ್ ಯಾರು ಗೊತ್ತಾ ನಾನು, ಐ ವರ್ಕ್ ಫಾರ್ ದಿಸ್ ಕಂಪ್ನಿ, ಇವನು ಆ ರೀತಿ ಇರಬಾರ್ದು. ಈಗೋ, ಯು ಗೋ, ಯು ಗೋ. ಸೆಕೆಂಡ್ ಮೆಥಡಾಲಜಿ ಕೇಳ್ತಾ ಇದೆಯಾ? ಈ ಜಿಯೋಗ್ರಾಫಿಕ್ ರಿಡಕ್ಷನ್ ಅಂದ್ರೆ ಇದು ಭಗವಾನ್ರೇ ಹೇಳಿದ್ದು, ಸ್ವಾಮಿ ಏನೇ ಹೇಳಿದ್ದು. ಒಂದು ಸ್ವಾಮಿ ಹೇಳ್ತಾರೆ ಏನಂದ್ರೆ, ಎಷ್ಟು ವಿಶಾಲವಾಗಿದೆ ಬ್ರಹ್ಮಾಂಡ. ಗ್ಯಾಲಕ್ಸಿ ಗೊತ್ತಾ ನಿಮಗೆ? ಎಷ್ಟು ಗ್ಯಾಲಕ್ಸಿ ಇದೆ ಗೊತ್ತಾ? ಗೊತ್ತೇ ಇಲ್ಲ, ಅಷ್ಟು ಗ್ಯಾಲಕ್ಸಿ ಇದೆ. ಇನ್ಫೈನೈಟ್. ನಮ್ಮ ಗ್ಯಾಲಕ್ಸಿ ಯಾವ್ದು ಗೊತ್ತಾ? ಮಿಲ್ಕಿ ವೇ. ಮಿಲ್ಕಿ ವೇ ಇಲ್ಲಿ ನಮ್ದು ಯಾವ ಸಿಸ್ಟಮು? ಸೋಲಾರ್ ಸಿಸ್ಟಮ್. ಮಿಲ್ಕಿ ವೇ ಎಷ್ಟು ವಿಶಾಲವಾಗಿದೆ, ಅದ್ರ ಎಷ್ಟೊಂದು ಸಿಸ್ಟಮ್ಗಳಿದೆ. ಅದರಲ್ಲಿ ನಮ್ದು ಸೋಲಾರ್ ಸಿಸ್ಟಮ್, ಅದರಲ್ಲಿ ನಮ್ದು ಪೃಥ್ವಿ, ಅರ್ತ್, ಅದರಲ್ಲಿ ನಮ್ದು ಒಂದು ಕಾಂಟಿನೆಂಟ್ಸ್, ಏಷ್ಯಾ, ಆಫ್ರಿಕಾ, ಯುರೋಪ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಅಂಟಾರ್ಟಿಕಾ. ದೆನ್ ಯು ಹ್ಯಾವ್ ಏಷ್ಯಾ, ದೆನ್ ಯು ಹ್ಯಾವ್ ಇಂಡಿಯಾ. ನೋಡಿ ಎಷ್ಟೊಂದು ವಿಶಾಲ ಪ್ರಪಂಚದಲ್ಲಿ ಇಂಡಿಯಾ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ. ಆದರೆ ಇಂಡಿಯಾದಲ್ಲಿನೇ ಕರ್ನಾಟಕ, ಕರ್ನಾಟಕದಲ್ಲಿ ಬೆಂಗಳೂರು, ಬೆಂಗಳೂರಲ್ಲಿ ರಾಜಾಜಿನಗರ, ರಾಜಾಜಿನಗರದಲ್ಲಿ ನಮ್ಮ ಮನೆ. ಆ ಮನೆ ಒಂದೇ ಇಲ್ಲ, ಅಲ್ಲಿ ಏನೇ ಇಲ್ಲ ಅಂದ್ರೆ ಒಂದು 15 ಮನೆ ಇದೆ. ಅದರಲ್ಲಿ ನಮ್ದು ಒಂದು ಮನೆ. ನಿಮ್ಮ ಮನೆಯಲ್ಲಿ ನೀವು ಒಂದು 5 ಜನ, ನಾಯಿ ಇದ್ರೆ 6 ಜನ, ನಾಯಿ ಇಲ್ಲಂದ್ರೆ 5 ಜನ. ಸೊ ನೀವು ಈ ಪ್ರಪಂಚ, ಈ ಬ್ರಹ್ಮಾಂಡಕ್ಕೆ, ಈ ಒಂದು ಯೂನಿವರ್ಸಿಗೆ ಕಂಪೇರ್ ಮಾಡಿದರೆ ನೀವೇನು ಅಂದ್ರೆ, ಅಥವಾ ನಾವೇನು ಅಂದ್ರೆ, ನಾವು ನಾಟ್ ಇವನ್ ಅ ಸಿಂಗಲ್ ಪಿನ್ ಪಾಯಿಂಟ್, ಪಿನ್ನು ಅಲ್ಲ, ಅಷ್ಟು ಸಹಿತ ನಮ್ದು ಅಸ್ತಿತ್ವ ಇಲ್ಲ. ಒಂದು ಪಿನ್ನು ಅಲ್ಲ ಅಂದ್ರೆ ಯಾಕೆ? ಈಗೋ
ಥರ್ಡ್ ಮೆಥಡ್. ಫಸ್ಟ್ ಮೆಥಡ್ ಯಾವುದು? ಸಕ್ಸಸ್ ವಿತ್ ಹ್ಯುಮಿಲಿಟಿ. ಸೆಕೆಂಡ್, ಜಾಗ್ರಫಿಕಲ್ ರಿಡಕ್ಷನ್. ಥರ್ಡ್ ಈಸ್ ಬಿ ಎನ್ ಇನ್ಸ್ಟ್ರೂಮೆಂಟ್ ಇನ್ ಡಿವೈನ್ ಹ್ಯಾಂಡ್ಸ್. ಕೊಳಲು ತಂತಾನೆ ಬಾರಿಸುತ್ತಾ, ಇಲ್ಲ ಇನ್ನೊಬ್ರು ನುಡಿಸ್ಬೇಕಾದನ ನುಡಿಸ್ಬೇಕು. ಮೈಕ್ ತಂತಾನೆ ಹೇಳುತ್ತಾ, ಇಲ್ಲ ಯಾರೋ ಒಬ್ರು ಮಾತಾಡ್ಬೇಕಲ್ಲ. ಸೊ ದಿಸ್ ಇಸ್ ಇನ್ಸ್ಟ್ರೂಮೆಂಟ್. ನೀವು ಇನ್ಸ್ಟ್ರೂಮೆಂಟ್ ಆಗಿ ಕೆಲಸ ಮಾಡಬೇಕು, ಭಗವಂತನ ಉಪಕರಣವಾಗಿ ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಆ ಭಗವಂತ ನಿಮ್ಮೊಂದಿಗೆ ಕೆಲಸ ತಗೊಳ್ತಾನೆ. ವಿ ಹ್ಯಾವ್ ಟು ಜಸ್ಟ್ ಲೆಟ್ ಇಟ್ ಗೋ. ನೀನೇಪ್ಪ ಎಲ್ಲ, ನಂದೇನೂ ಇಲ್ಲ. ಯಾಕಂದ್ರೆ ನಂಗೆ ಗೊತ್ತು, ವಿ ನೋ ವೆನ್ ಆರ್ ವಿ ಬಾರ್ನ್, ಬಟ್ ಡು ಯು ನೋ ವೆನ್ ಯು ವಿಲ್ ಡೈ? ಯಾರಿಗೆ ಗೊತ್ತು? ಕೈ ಎತ್ತಿ. ಐ ವಿಲ್ ಡೈ ಆನ್ ಸೋ ಅಂಡ್ ಸೋ ಡೇಟ್. ವಿ ಡೋಂಟ್ ನೋ. ಬಿಕಾಸ್ just simple thing that we have ego and we should let everything to divine ಅನ್ನೋದು because of this. So, when you have ego, I will go ಅಂದ್ರೆ ಭಗವಂತ ಹೋಗ್ಬಿಡ್ತಾನೆ. ಆದ್ದರಿಂದ ಭಗವಂತ ಜೀವನದಲ್ಲಿ ಇರಬೇಕು. ನಮಗೆ ಎಲ್ಲ ರೀತಿ ಅಭಿವೃದ್ಧಿ ಆಗಬೇಕು. ಆಯುಷ್ಯ, ಆರೋಗ್ಯ, ಧನ, ಕನಕ, ವಸ್ತು, ವಾಹನ ಎಲ್ಲ ಇರಬೇಕು ನಮಗೆ. ಅಂದರೆ ಭಗವಂತನ ಉಪಸ್ಥಿತಿ ನಮ್ಮ ಜೀವನದಲ್ಲಿ ಇರಬೇಕಾದಾಗ ಭಗವಂತ ಇರಬೇಕು, ಅವನು ಹೋಗಬಾರ್ದು. ದೆನ್ ವಿ ಶುಡ್ ಹ್ಯಾವ್ ನೋ ಇಗೋ. ಎವ್ರಿಥಿಂಗ್ ಈಸ್ ಹಿಸ್ ಗ್ರೇಸ್. ನಮ್ಗೆ ಇವತ್ತು ಯೋಚನೆ ಮಾಡಿ, ನೀವು ಯು ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್ ಯುವರ್ ಬಾಡಿ ಓನ್ಲಿ. ನಿಮ್ಮ ಹಾರ್ಟ್ ಬೀಟ್ ನೀವು ಮಾಡ್ತಾ ಇದ್ದೀರಾ, ನಿಮ್ಮ we are not doing anything. Everything he is doing. When he is doing everything, it's just his grace that is flowing. So no ego. We are just his trustees. We are just his custodians. ಈ ಪ್ಲಾನೆಟ್ ಮೇಲೆ ಒಂದು ಮ್ಯಾಕ್ಸ್ 100-150 ವರ್ಷನೂ ಬಾಳಕ್ಕಾಗಲ್ಲ. 100-110 ಮ್ಯಾಕ್ಸಿಮಮ್. ಹೆಲ್ತ್ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ, ಸಿದ್ಧಗಂಗಾ ಸ್ವಾಮಿಗಳ ಜೊತೆ ಹೆಲ್ತ್ ನಮ್ದು ಫೈನ್ ಆಗಿತ್ತು ಅಂದರೆ 111. ವಿ ಆರ್ ಪರ್ಮನೆಂಟ್ ರೆಸಿಡೆಂಟ್ಸ್ ಆಯ್ದು? ನೋ. ವಿ ಆರ್ ಜಸ್ಟ್ ಕಸ್ಟಡಿಯನ್ಸ್. ವಿ ಆರ್ ಜಸ್ಟ್ ಟ್ರಸ್ಟೀಸ್ ಆಫ್ ದಿಸ್ ಪ್ಲಾನೆಟ್. ವಿ ಹ್ಯಾವ್ ಟು ಥಿಂಕ್ ಆ್ಯಂಡ್ ಸಬ್ಮಿಟ್ ಇಟ್ ಲೈಕ್ ವೈಸ್. ಡೆವಲಪ್ ಲವ್. ನಾನು ಈ ಲವ್ ಬೇರೆ, ನಾವೇನು ತಿಳ್ಕೊಂಡಿದ್ದೀವಿ ಆ ಲವ್ ಬೇರೆ. ಪ್ಲೀಸ್ ದಯವಿಟ್ಟು. ಯಾಕೆ ನಕ್ರಿ? ಗೊತ್ತಾಯ್ತು ನನಗೆ. ಐ ನೋ. ಲವ್, ಸ್ವಾಮಿ ಹೇಳೋ ಲವ್ ಏನಂದ್ರೆ, ಲವ್ ಎವ್ರಿ ಒನ್, ಲವ್ ಆಲ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ಲವ್ ಆಲ್. ಸೊ ಲವ್ ಕ್ಯಾನ್ ಸಾಲ್ವ್ ಯುವರ್ ಪ್ರಾಬ್ಲಮ್ಸ್, ಎವ್ರಿಥಿಂಗ್. ಈಗ ನಮಗೆ ಆಗಲ್ಲ, ಗೋ ಟು ಹಿಮ್ ಆರ್ ಹರ್ ವಿತ್ ಲವ್, ಚೇಂಜ್. ಯಾರೋ ಬಂಧು ಬಳಗ ಅವರು ನಮ್ಮ ಕಂಡ್ರೆ ಆಗೋದಿಲ್ಲ, just go and talk with love, it will solve your problem. Try it. What is ego? I. What is anger? You. I love you. The problem will solve. I, you, develop love. Now let us come to anger management. We will go to you. Anger na manage ಮಾಡಬೇಕು ನಾವು. ಯಾಕೆ? What anger can do to you? Anger will completely destroy you. That is in a nutshell. But it's an expression of disappointment. It's an expression of sadness. ತುಂಬಾ ಸ್ಯಾಡ್ ಆಗಿರೋದು, ಸ್ಯಾಡಿಸ್ಟ್ ಎಕ್ಸ್ಪ್ರೆಷನ್ ಬರೋದು ಯಾವಾಗ? ವೆನ್ ವಿ ಆರ್ ಆಂಗ್ರಿ. ಆಂಗರ್ ಇಸ್ ಆಕ್ಟಿವ್ ಸ್ಯಾಡ್ನೆಸ್, ಸ್ಯಾಡ್ನೆಸ್ ಇಸ್ ಪ್ಯಾಸಿವ್ ಆಂಗರ್ ಅಂತ ಹೇಳ್ತಾರೆ. ಸೊ ವಿ ಶುಡ್ ನಾಟ್ ಬಿ ಆಂಗ್ರಿ. ಅಥವಾ ಬಂದ್ರು ತೋರಿಸ್ಕೊಡ್ಬಾರ್ದು. ಆಂಗರ್ ವಿಲ್ ಸ್ಪಾಯಿಲ್ ಯುವರ್ ರಿಲೇಶನ್ಶಿಪ್ಸ್. ಆಂಗರ್ ವಿಲ್ ಕ್ರಿಯೇಟ್ ನೆಗೆಟಿವ್ ವೈಬ್ರೇಷನ್ಸ್. ಆಂಗರ್, ಒನ್ ಶೌಟ್ ಆಫ್ ಆಂಗರ್, ಏಯ್ ಅಂತ ಇನ್ನೊಬ್ಬರಿಗೆ ಗದರಿಸಿದ್ರೆ ಕೂಡಿಟ್ಟಂತಹ 3 ತಿಂಗಳಷ್ಟು ಶಕ್ತಿ ಎಲ್ಲ ವ್ಯಯ ಆಗಿಬಿಡ್ತದೆ, ಆಯುಷ್ಯ ಕಡಿಮೆ ಆಗ್ಬಿಡ್ತದೆ. ಆದ್ದರಿಂದ ಮೋಸ್ಟ್ ಇಂಪಾರ್ಟೆಂಟ್ಲಿ, ಲಾಸ್ಟ್ ಪಾಯಿಂಟ್, ಯುವರ್ ಬ್ಲಡ್ ವಿಲ್ ಟರ್ನ್ ಇನ್ ಟು ಪಾಯ್ಸನ್.
ಯಾರಿಗಾದ್ರು? ಎನಿಬಡಿ ನೋಸ್ ಇಟ್? ನೋ. ಅಸೂಯ ಅನಸೂಯ ಇಬ್ಬರು ಹೆಣ್ಮಕ್ಳಿದ್ರಂತೆ ಒಂದು ಊರಲ್ಲಿ. ಜಸ್ಟ್ ನೇಮ್ಸ್ ಆರ್ ಈಸಿ ಟು ರಿಮೆಂಬರ್ ಅಂತ ಹೇಳಿದ್ವಿ. ಅಸೂಯ ಅನಸೂಯ ಇಬ್ಬರು ಇದ್ರು. ಒಂದು ಅವ್ರ ಮನೆಯಲ್ಲಿ ಹಸು ಇತ್ತು, ಒಬ್ಬರು ಅಸೂಯ ಮನೆಯಲ್ಲಿ ಹಸು ಇತ್ತು. ಅದು ಹೋಗಿ ಅನಸೂಯ ಮನೆ ಕಂಪೌಂಡ್ ಅಲ್ಲಿ ಹೋಗಿ ಸಗಣಿ ಹಾಕ್ತು. ಅನಸೂಯ ಸಿಟ್ಟು ಬಂತು, ಒದರಕ್ಕೆ ಶುರು ಮಾಡಿದ್ರು. ಶಿ ಸ್ಟಾರ್ಟೆಡ್ ಸ್ಕ್ರೀಮಿಂಗ್ ಲೌಡ್ಲಿ, ನೀನೇನು, ವಾಟ್ ಆರ್ ಯು, ಹೂ ಆರ್ ಯು, ಅದೆಲ್ಲ ಶುರು ಆಯ್ತು. ಅಟ್ ದಟ್ ಟೈಮ್ ಯಾರೋ ಒಬ್ರು ಶಿ ವಾಸ್ ಫೀಡಿಂಗ್ ಚೈಲ್ಡ್, ಮಗುಗೆ ಹಾಲು ಉಣಿಸ್ತಾ ಇದ್ರು. ಇಮ್ಮಿಡಿಯೇಟ್ಲಿ ಏನಾಯ್ತು, 5 ನಿಮಿಷ ಆದ್ಮೇಲೆ ಮಗು ಸದ್ದೇ ಇಲ್ಲ, ಬಿಕಾಸ್ ಮಗು ಸತ್ ಹೋಗಿದೆ. ದರ್ ಇಸ್ ಆ ಪಿಕ್ಚರ್ ಅಲ್ಲಿ ಇದೆಯಲ್ಲ, ಮಗು ಸತ್ತೋಗ್ಬಿಟ್ಟಿದೆ, ಫ್ರೀಸ್ ಆಗಿದೆ. ಯಾಕೆ ಆಯ್ತು? ಕೋಪದಲ್ಲಿ ವರ್ಡ್ಸ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಆ ಬ್ಲಡ್ ಹ್ಯಾಸ್ ಟರ್ನ್ ಇನ್ ಟು ಪಾಯ್ಸನ್ ಅಂಡ್ ಮಿಲ್ಕ್ ವಾಟ್ ಹ್ಯಾಸ್ ಕಮ್ ಟು ದ ಬೇಬಿ ಇಸ್ ಪಾಯ್ಸನಸ್ ಮಿಲ್ಕ್. How tough it is to digest all this. We don't know. We are doing it day in and day out. ಅದಕ್ಕೆ ನಿನ್ನೆ ಸರ್ ವೈಲೆನ್ಸ್ ನೋಡ್ಕೊಳ್ತಾ, ಟಿವಿ ನೋಡ್ಕೊಳ್ತಾ ಮಾಡಬೇಡ ಅಂತ ಯಾಕೆ ಹೇಳಿ? ಯು ಆರ್ ಸೀಯಿಂಗ್ ಇಟ್ ವಿಲ್ ಆನ್ ಯುವರ್. ಆದ್ದರಿಂದ ಬಿ ಕೇರ್ಫುಲ್ ವಿತ್ ಯುವರ್ ಓನ್ ಆಂಗರ್, ಬಿಕಾಸ್ ಇಟ್ ಕ್ಯಾನ್ ಡಿಸ್ಟ್ರಾಯ್ ಯುವರ್ ಸೆಲ್ಫ್. Anger has a direct effect on your health. For example, blood pressure, heart attack, diabetes, bande bartad. Whoever has a habit of screaming at others, beating at others, violent behavior, ಇವರಿಗೆಲ್ಲ ಇದು ಖಂಡಿತವಾಗಲೂ ಬರ್ತದೆ. Then high chances of heart attack. They will lose their balance, mental balance ಕಳ್ಕೊಂಡ್ಬಿಡ್ತಾರೆ. Are you good with this? ಮುಂದೆ ಹೋಗೋಣ. ಸೊ ಆಂಗರ್ ಮೆಥಡ್ ಹೇಗೆ ಮ್ಯಾನೇಜ್ ಮಾಡೋದಂದ್ರೆ, ನಿಮಗೆ ಕೋಪ ಸಿಟ್ಟು ಬಂದಾಗ ಫಸ್ಟ್ ಡೀಪ್ ಬ್ರೆತ್ ತಗೊಳ್ಬೇಕು. ತಗೊಳ್ಳಿ ನೋಡೋಣ, ಡೀಪ್ ಬ್ರೆತ್. ಸಿಟ್ಟು ಬಂತ ನಾನು ನೋಡಿ. ಓಕೆ, ಟೇಕ್ ಅ ಡೀಪ್ ಬ್ರೆತ್. ದಿಸ್ ಇಸ್ ಮೆಥಡ್ ನಂಬರ್ 1. ನಿಮಗೆ ಕೋಪ ಬಂತು, ಟ್ರೈ ದಿಸ್ ಮೆಥಡ್. ಟೇಕ್ ಅ ಡೀಪ್ ಬ್ರೆತ್. 1-3-4 ಹೋಗ್ಲಿಲ್ಲ, ಇನ್ನು ಹಾಗೆ ಇದೆ. ಬಾಯ್ಲ್ ದಿಸ್. ಡ್ರಿಂಕ್ 2 to 3 glasses ಆಫ್ ಕೂಲ್ ವಾಟರ್. ತಣ್ಣಗಿರೋ ನೀರನ್ನು ಕುಡೀರಿ. ತಣ್ಣಗಿಲ್ಲ ಸರ್, ಬಟ್ ನೀರು ಕುಡೀರಿ. ಡ್ರಿಂಕ್ ವಾಟರ್, 2 to 3 glasses ಆಫ್ ವಾಟರ್. ಓಕೆ, 2 ಮೆಥಡ್ ಮಾಡಿದ್ರಿ, ಆದ್ರೂ ಇನ್ನು ಕೋಪ ಉಕ್ಕಿ ಹರಿತಾ ಇದೆ. ಇಟ್ ಇಸ್ ಓವರ್ ಫ್ಲೋಯಿಂಗ್. ದೆನ್ ವಾಟ್ ಯು ಹ್ಯಾವ್ ಟು ಡೂ? ಟೇಕ್ ಅ ಬ್ರಿಸ್ಕ್ ಲೆಫ್ಟ್ ಲೆಫ್ಟ್ ಲೆಫ್ಟ್. ಗೊತ್ತಲ್ಲ? ಟೇಕ್ ಅ ಬ್ರಿಸ್ಕ್ ವಾಕ್. ಗೊತ್ತಾ? ನೋಟ್ ಡೌನ್ ಮಾಡ್ಕೊಂಡ್ರಾ? ಬರೀ ನೋಟ್ ಡೌನ್ ಅಲ್ಲ, ವಾಕ್ ಮಾಡಬೇಕು ಕೋಪ. ದೆನ್ ಆದರೂ ಕಮ್ಮಿ ಆಗಲಿಲ್ಲ, ಈ ಮನುಷ್ಯನಿಗೆ ಕೋಪ ನೆತ್ತಿಗೇರ್ಬಿಟ್ಟಿದೆ. ಏನ್ ಮಾಡಬೇಕು? ಲಿಸನ್ ಟು ಸಾಫ್ಟ್ ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್. ಸುಮ್ಮನೆ ಯಾವುದೋ ಒಂದು ಹಿಂದಿ ಬಾಲಿವುಡ್ ಮೂವಿ ಅಲ್ಲ, ಸಾಫ್ಟ್ ಕ್ಲಾಸಿಕಲ್ ಮ್ಯೂಸಿಕ್. ಇಲ್ಲ ಮ್ಯೂಸಿಕ್ ಕೇಳು ಅಂತ ಹೇಳಿದ್ದೆ ನಾನು. ಫಸ್ಟೇ ಕೋಪ, ಡಿಮ ಗವ ಡಿಮ ಗವ ಡಿಮ ಗವ ಡಿಮ ಗವ ಬೇಡ. ಅರೆ, ಇಟ್ ವಿಲ್ ಎನ್ರೇಜ್ ಮತ್ತಷ್ಟು. ಸೊ ಡೋಂಟ್ ಲಿಸನ್ ಟು ಆಲ್ ದಟ್ ವೆನ್ ಯು ಆರ್ ಆಂಗ್ರಿ. ಲಿಸನ್ ಸಾಫ್ಟ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್. ಓಕೆ, ಅರ್ಥ ಆಯ್ತಾ? ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆದರೂ ಕೋಪ ಹೋಗ್ಲಿಲ್ಲ. ಯುವರ್ ಸೆಲ್ಫ್ ಇನ್ ದ ಮಿರರ್. ಕನ್ನಡಿಯಲ್ಲಿ ನಿಮ್ಮನ್ನು ನೋಡ್ಕೊಳ್ಳಿ. ನೋಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ದೇರ್ ವಿಲ್ ಬಿ ಒನ್ ಮೋರ್ ಮಂಕಿ ಆರ್ ಡಾಂಕಿ ಸಿಟ್ಟಿಂಗ್ ದೇರ್. ಫೀಲ್ ನಾಟ್ ಲೈಕ್ ಲುಕಿಂಗ್ ಅಟ್ ಯುವರ್ ಸೆಲ್ಫ್.
ಹೌ ಆಮ್ ಐ ಲುಕಿಂಗ್? ಈ ಕಡೆ ಆ ಕಡೆ ಆದ್ರೆ ಅದರಲ್ಲಿ ಬೇರೆ ಹಿಂಗ್ ಮುಖ ಮಾಡಿ ಇವನೇ ನಾನೇನಾ ಹಿರಣ್ಯ ಕಶ್ಪುನ ಗೊತ್ತಾಗೋದಿಲ್ಲ. ಸೊ ಲುಕ್ ಯುವರ್ ಸೆಲ್ಫ್ ಇನ್ ಯುವರ್ ಆಂಗರ್ ವಿಲ್ ಸಬ್ಸೈಡ್ ಆಲ್ಮೋಸ್ಟ್. ಇದೂ ಆಗ್ಲಿಲ್ಲ, ಗೋ ಬಾತ್ರೂಮಿಗೆ ಹೋಗಿ ಟ್ಯಾಪ್ ಆನ್ ಮಾಡಿ, ನೀರು ಬರ್ತದೆ, ಬಕೆಟ್ ಅಲ್ಲಿ ಬೀಳ್ತದೆ, ಆ ಟ್ಯೂನ್ ಏನ್ ಬರ್ತದೆ, ಒಂದು ಹಾಡಾಡಿ, ಭಜನೆ ಹಾಡಿ, ಭಜನೆ ಗೊತ್ತಿಲ್ರಿ ನಮಗೆ ಅಂತಂದ್ರೆ ಭಜನೆ ತಿಳ್ಕೊಳ್ಳಿ. ಇಲ್ಲ ರಾಮ್ 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 ಸುಮ್ಮನೆ ಹೇಳಿ ಆ ಸೌಂಡಿಗೆ, ಏನೋ ಒಂದು ಕ್ರಿಯೇಟ್ ಯುವರ್ ಸೆಲ್ಫ್, ಬಟ್ ಸಿಂಗ್ ಅ ಭಜನ್ ಆ ಟ್ಯೂನಿಗೆ. ಅರ್ಥ ಆಯ್ತಾ? ದೀಸ್ ಆರ್ ಆಲ್ ಸೀರಿಯಸ್ ಮೆಥಡ್ಸ್. ನಾನು ಕಾಮಿಡಿ, ದೀಸ್ ಆರ್ ನಾಟ್ ಲೈಕ್ ಏನೋ ಒಂದು ಹೇಳ್ತಾ ಇದ್ರಲ್ಲ, ಟ್ರೈ ಇಟ್, ಯುವರ್ ಡೆಫಿನೆಟ್ಲಿ ಕಮ್ ಡೌನ್, ಯು ವಿಲ್ ಬಿ ಏಬಲ್ ಟು ಮ್ಯಾನೇಜ್ ಇಟ್ ವೆರಿ ಪ್ರಾಪರ್ಲಿ. ಅರ್ಥ ಆಯ್ತಾ? ಫಸ್ಟ್ ಮೆಥಡ್ ಯಾವುದು? ಟೇಕ್ ಅ ಡೀಪ್ ಬ್ರೆತ್. ಸೆಕೆಂಡ್ ಮೆಥಡ್ ಕೇಳ್ತಾ ಇಲ್ಲ. ಸೆಕೆಂಡ್ ಮೆಥಡ್ ವಾಟರ್. ಥರ್ಡ್ ಬ್ರಿಸ್ಕ್ ವಾಕ್. ಫೋರ್ತ್, ಫಿಫ್ತ್, ಸಿಕ್ಸ್ತ್, excellent. Clap yourself. 100 out of 100. Questions, please. 3 questions he has given time. Okay. Dot 12 o'clock. ಹಾ, ಏನಾರು ಇದ್ರೆ ಕೇಳಿ. Do you have any questions? ಯಾರದು? Yes, sir. Sai Ram. Sir has raised a very important thing. Sir has raised one very important question. Let me address that and I'll come back to you, sister. What he is saying is, suppressing that, will it lead to any problem? Suppress ಮಾಡ್ಲಿಕ್ಕೆ ಹೋಗಬಾರ್ದು. We should not suppress it, we should channelize it. That's what I feel, because management is all about channelizing. ಈಗ when Gandhi was thrown out of the train, he was angry. But that angry made him to do something. He channelized it. He did not throw anybody out of the train, but he made a resolve that I will kick these British people out. So that is what channelizing means. Sister, you have a question. ಟೈಮ್ ಆದಾಗ ತುಂಬ ಕೋಪ ಬರುತ್ತೆ. ಮೀನ್ಸ್ ಕಾಲೇಜಲ್ಲಿ ಟೈಮ್ ಆದಾಗ ಇಲ್ಲ ಎಲ್ಲಾದರೂ ಹೋಗ್ಬೇಕಾದ್ರೆ ಮೀನ್ಸ್ ಟೆನ್ಷನ್ಗೆ ಅಂತ ಗೊತ್ತಿಲ್ಲ, ನಾರ್ಮಲಾಗಿ ಕೋಪ ಬಂದೇ ಬರುತ್ತೆ. ನಂಗೆ ಅದು ಕೊಡು ಇದು ಕೊಡು ಅಂತ ರೇಗಾಡ್ತಾ ಇರ್ತೀವಿ. ನಾನೇ ಅಲ್ಲ, ಎಲ್ಲರೂ ನನಗೆ ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ. ಟೈಮ್ ಆದಾಗ ನಾವು ಈ ಮೆಷರ್ಸ್ ಯಾವುದು ತೊಗೊಳಕ್ಕಾಗಲ್ವಲ್ಲ, ಏನು ಮಾಡೋದು? See, before that, preparation is something very important. ನೀವು, there are more, you can take deep breath. Whenever you are angry, you can take a deep breath. You can drink water, or just ಇನ್ನೊಂದು ಮೆಥಡ್ ಇದೆ ಅದರಲ್ಲಿ, I didn't cover it. Leave that place. You should leave that place. Actually, when you are angry, you should leave that place. That, or you sleep for some time. That negative vibrations will go down. Okay? So ಈಗ ನಿಮಗೆ, when you are angry because of mismanagement of things, you are getting late, okay, you are not doing your own preparations, then you are blaming all that, right? So try to manage yourself with whatever the course work is being, the content is given here. Please try to apply it. I'll tell you that you will be able to see results. Okay? Did I address your question? Thank you.
ಒಬ್ರು ಕೇಳಿದರೆ ವೈ ಗರ್ಲ್ಸ್ ಹ್ಯಾವ್ ಸೋ ಮಚ್ ಆಫ್ ಆಂಗರ್ ಇನ್ ದರ್ ಲೈಫ್ ಅಂತ. ಗರ್ಲ್ಸ್, why girls are more angry? It is not like girls angry, boys ego. No, that chemistry doesn't work. So ಈಗ ಏನಂದ್ರೆ ಈ ಜೆಂಡರ್, when it comes to gender, in my personal capacity I have done my own gender diversity research. When it comes to gender, it is not male and female, it's more than that now. It's all about LGBTQ+, all that. Let's not talk about it on this platform, but let me tell you, for every gender, there is no equality. ಕೆಲವೊಂದು ಮೇಲೆ ಕೆಳಗೆ ಇರ್ತದೆ. But when it comes to anger, anger is a product of mind. So, when it comes to mind, girls also have the same mind, boys also have the same mind. But as the food, so the thought. As the thought, so the mind. So indirectly it is reflecting on your food thing. ನೀವು ಹುಡುಗರು ತಿನ್ನುವಂಥ ಆಹಾರ ಪದಾರ್ಥಗಳು ಹೇಗಿರ್ತದೋ ಆ ರೀತಿ ನಿಮ್ಮ ಮೈಂಡ್ ಇರುತ್ತೆ, ಆ ರೀತಿ ನಿಮ್ಮ ಈಗೋ ಇರುತ್ತೆ, ಆ ರೀತಿ ನಿಮ್ಮ ಆ್ಯಂಗರ್ ಇರುತ್ತೆ. ಸಿಮಿಲರ್ಲಿ, ಸೊ ದೆರ್ ಇಸ್ ನೋ ಕನ್ಫ್ಯೂಷನ್ ವಾಟ್ಸ್ ಎವರ್, ಆರ್ ದೆರ್ ಇಸ್ ನೋ ಸೇಯಿಂಗ್ ಈ ರೀತಿ ವಾಟರ್ ಟೈಪ್ ಕಂಪಾರ್ಟ್ಮೆಂಟ್ಸ್ ಇಲ್ಲ. ಗರ್ಲ್ಸಿಗೆ ಆ್ಯಂಗರ್ ಇರುತ್ತೆ, ಬಾಯ್ಸಿಗೆ ಈಗೋ ಇರುತ್ತೆ, ನಥಿಂಗ್ ಆಫ್ ದಟ್ ಸಾರ್ಟ್. How to control anger? You should not control it, you should manage it. Controlling it's not possible because adu hogtade, it should go off. But you should manage it, you should know how to manage. ಯಾರ ಮೇಲೆ ಎಷ್ಟು ಕೋಪ ತೋರಿಸ್ಬೇಕು ಗೊತ್ತಿರಬೇಕು. ಈಗ there was one snake. ಆ ಸ್ನೇಕಿಗೆ it used to bite people. Yeah, everybody was afraid of that snake. ಆ ಊರಿಗೆ ಒಬ್ರು ಯಾರೋ ಬಂದ್ರು, ಅವ್ರು ಹೇಳಿದ್ರು, ಏನಪ್ಪ ಎಷ್ಟು ಪಾಪ ಮಾಡ್ತಾ ಇದೆಯಾ, ಯು ಆರ್ ಬೈಟಿಂಗ್ ಆಲ್ ಪೀಪಲ್, ಯು ಶುಡ್ ನಾಟ್ ಡೂ ದ್ಯಾಟ್, ಬಿಟ್ಬಿಡು, ಇಟ್ಸ್ ನಾಟ್ ಗುಡ್. ಅವಾಗ ಅದು ಬಿಟ್ಬಿಡುತ್ತೆ. ದೆನ್ ಪೀಪಲ್ ವಿಲ್ ಟೇಕ್ ಇಟ್ ಆಸ್ ಅ ರೋಪ್, ಸೊಯ್ ಅಂತ ಮಾಡೋದು, ಆಚೆ ಬಿಸಾಡೋದು, ಬಿಕಾಸ್ ಇಟ್ ಇಸ್ ನಾಟ್ ಬೈಟಿಂಗ್, ದೇ ಆರ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಇಟ್. ಆ ಮನುಷ್ಯ ಮತ್ತೆ ಬರ್ತಾ ತಿರ್ಗಾ, ಆ ಪಾಪ ಹಾವಿನ ದುರ್ಗತಿ ನೋಡಿ ಮನಸ್ಸಿಗೆ ಅಯ್ಯೋ ಅನಿಸ್ತದೆ, ಏನಪ್ಪ ಇದು, ಪೀಪಲ್ ಆರ್ ಯೂಸಿಂಗ್ ಇಟ್ ಲೈಕ್ ಎನಿಥಿಂಗ್, why what happened? Illa, because you told not to bite, I have stopped biting. ನಾನು ನಿನಗೆ ಬೈಟ್ ಮಾಡಬೇಡ ಅಂತ ಹೇಳಿದ್ನೋ, ಬುಸ್ ಅನ್ಬೇಡ ಅಂತ ಹೇಳಿದ್ನಾ, ಬುಸ್ ಅನ್ಬೇಕು. ಬಟ್ ಯು ನೋ ವೆನ್ ಟು ಟೆಲ್ ದಟ್ ಬುಸ್ ಟು ಹೂಮ್, ದಟ್ ಈಸ್ ಸೆಲ್ಫ್ ಇಸ್ ಮ್ಯಾನೇಜ್ಮೆಂಟ್. ಈಗ ನೀವು ಒಬ್ಬರು ಮ್ಯಾನೇಜರ್ ಆಗ್ತೀರಿ, ಒಬ್ಬ CEO ಆಗ್ತೀರಿ, ಯಾರು ಹೆಂಗ್ ಬೇಕಂದ್ರೆ ಸರ್ ಸಿಟ್ಟು ಬರೋಲ್ಲ, ಕೋಪ ಬರೋಲ್ಲ, ಯಾವ ಟೈಮಿಗೆ ಬರೋದು ಯಾವ ಟೈಮಿಗೆ ಹೋಗೋದು ಮಾಡ್ತಾ ಇದ್ರೆ ಅವ್ರ ಮೇಲೆ ಕೋಪ ತೋರಿಸ್ಬೇಕು. ಆದರೆ ಹೇಗೆ ತೋರಿಸ್ಬೇಕು, ಎಷ್ಟು ತೋರಿಸ್ಬೇಕು ಅದು ಗೊತ್ತಿರಬೇಕು. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ವಾಸ್ ಅ ರೈಟ್ ಎಕ್ಸಾಂಪಲ್ ಆನ್ ಹೌ ಟು ಬಿ ಅ ಗುಡ್ ಮ್ಯಾನೇಜರ್. ಸೊ ಇಷ್ಟೆಲ್ಲ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿದರು, ವಾಟರ್ ಪ್ರಾಜೆಕ್ಟು, ಹೆಲ್ತ್ ಪ್ರಾಜೆಕ್ಟ್, ಎಜುಕೇಷನ್ ಪ್ರಾಜೆಕ್ಟ್. ವೆನ್ ಎವ್ರಿಥಿಂಗ್ ವಾಸ್ ಡೂಯಿಂಗ್ ಆನ್, ಸ್ವಾಮಿ ಯಾರ ಮೇಲೂ ಕೋಪಗೊಳ್ಳಿಲ್ಲ, ಯಾರ ಮೇಲೂ ಅಹಂಕಾರ, ನಾನು ಮಾಡಿದ್ದೀವಿ ಆಸ್ಪತ್ರೆ ಅನ್ನಲಿಲ್ಲ. ಹಿ ಟೋಲ್ಡ್ and managed it very tactfully, diplomatically. ಅದನ್ನೇ ಯಾರಿಗೆ ಎಷ್ಟು ಹೇಳಬೇಕು, ಎಷ್ಟು ಕೊಡಬೇಕು ಅಷ್ಟು ಮಾಡಿ he managed. We should learn that art and science, that's what is management. Sir, Sai Ram sir. Sai Ram. My question is, what we do when we get stress and anger at the same time? See, it's all related. Stress is anyways handled, you can probably, but it's all interrelated, it's all products of mind, you know. So mind control through meditation, mind control through yoga, mind control through other techniques, that whatever we spoke, everything is interconnected. So you should do all that, practice all that. And when Anand Raghavendra sir was speaking, he told, even Arjuniಗೂ ಸಹಿತ ಚಂಚಲಂ ಈ ಮನೋಕೃಷ್ಣ, ನನ್ನ ಚಂಚಲ ಇದೆಪ್ಪ, ಏನು ಮಾಡಲಿ, ಅಭ್ಯಾಸೇತು ಕೌಂತೆಯ, practice it, practice it, practice it. So you should practice it, that's it. You may fail first attempt, second attempt. ನಿಮ್ಗೆ ಏನು ಅನ್ಸುತ್ತೆ, am I perfect here? Ask my wife. How anger is empowering me.
ಅದು ಸಹಜ, ಬಿಕಾಸ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಬಟ್ ಯು ಶುಡ್ ನೋ ಹೌ ಟು ಕಂಟ್ರೋಲ್ ಅಂಡ್ ಹೌ ಟು ಮ್ಯಾನೇಜ್ ಇಟ್. ಅಂಡರ್ಸ್ಟ್ಯಾಂಡ್? No, almost. Without ego, how can we grow? Anta ide last question. So next, does any anger stand it will be attitude? When someone is not listening to yours, they will change topic. How to get angry? I mean, we'll get angry, what to do? One of my friend will always be angry, will always be screaming. What is solution? I told you everything. First it will come with I, will not go with your friends. That's our problem, let them handle it. Iga, all these questions never have come. Hello. There is a thin line of difference between self-confidence and ego. ನನಗೆ ಯಾರಾದರೂ ಇನ್ಸಲ್ಟ್ ಮಾಡಿದಾಗ, ಯಾರಾದರೂ ಹ್ಯೂಮಿಲಿಯೇಟ್ ಮಾಡಿದಾಗ, ನಾನು ಆ ಸ್ಥಳದಿಂದ ಅವರಿಗೆ ಐ ಶುಡ್ ಟೆಲ್ ದೆಮ್ ದಟ್ ಇಟ್ಸ್ ನಾಟ್ ಡನ್, ಇಟ್ಸ್ ನಾಟ್ ರೈಟ್, ಬಟ್ ಟೆಲಿಂಗ್ ಇಟ್ ಇನ್ ವಿಚ್ ಮೆಥಡ್ ಈಸ್ ಮ್ಯಾನೇಜ್ಮೆಂಟ್. ಸಂಸ್ಕೃತದಲ್ಲಿ ಸುಭಾಷಿತ ಇದೆ, ಸ್ಥಾನ ಮುತ್ಸೃಜ್ಯ ಗಚ್ಚಂತಿ ಸಿಂಹ ಸತ್ಪುರುಷಃ ಗಜಃ ತತ್ರೈವ ನಿಧನಂ. ಕೇಳ್ತಾ, ಸ್ಥಾನ ಮುತ್ಸೃಜ್ಯ ಗಚ್ಚಂತಿ ಸಿಂಹ ಸತ್ಪುರುಷಃ ಗಜ. ಸತ್ಪುರುಷರು ಏನು ಮಾಡ್ತಾರಂದ್ರೆ, ಅವರಿಗೆ ಯಾರಾದರೂ ಇನ್ಸಲ್ಟ್ ಮಾಡಿದಾಗ ದೇ ವಿಲ್ ಲೀವ್ ದಟ್ ಪ್ಲೇಸ್. ತತ್ರೈವ ನಿಧನಂ ಯಾತಿ ಕಾಕಃ ಕಾಪುರುಷಃ ಮೃಗಾಃ. ಅಂದರೆ ಹೇಡಿಗಳು ಅಲ್ಲೇ ಇದ್ದು ಆ ಇನ್ಸಲ್ಟನ್ನು ಸಹಿಸ್ಕೊಂಡಿರ್ತಾರೆ. ಸೊ ದೇರ್ ಇಸ್ ಅ ಥಿನ್ ಲೈನ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಸೆಲ್ಫ್ ಕಾನ್ಫಿಡೆನ್ಸ್, ಹೌ ಪೀಪಲ್ ಶುಡ್ ಟ್ರೀಟ್ ಯು, ಆ್ಯಂಡ್ ಹೌ ಮ್ಯಾನೇಜ್ ಯುವರ್ ಈಗೋ ಆ್ಯಂಡ್ ಆ್ಯಂಗರ್. ಹೌ ಟು ಡೂ ಇಟ್? ಪ್ರಾಕ್ಟಿಸ್ ದಿಸ್. ವಾಟ್ ಐ ಸ್ಟ್ಯಾಂಡಿಂಗ್ ಹಿಯರ್ ಇಸ್, we will occasionally come to your colleges, we will have desks there, we will have a help desk there. Individually we will give you mentoring and guidance. When we come to your respected colleges, say after 2 months or after 3 months, still you have doubts, you please reach out to us. But before that, sincerely practice whatever has been taught. Will you do that? Let's see how many questions will come during the mentoring. All right, I would what should we do if our parents are scolding us and we get anger by hearing those words? Parents, they do us pay rent. Pay rent. Pay rent. You need to pay rent to your parents because ನಿಮ್ಮ ತಾಯಿ ಅವರ ಗರ್ಭದಲ್ಲಿ 9 ತಿಂಗಳು ಇಟ್ಕೊಂಡು ಬೆಳೆಸಿ ನಿಮ್ಮನ್ನ ಈ ಸ್ಥಿತಿಗೆ ತಂದಿದ್ದಾರೆ. ನಿಮ್ಮ ಫುಡ್ಡು, ನಿಮ್ಮ ಬ್ಲಡ್ಡು, ನಿಮ್ಮ ಹೆಡ್ಡು, ನಿಮ್ಮ ದುಡ್ಡು, ಎವ್ರಿಥಿಂಗ್ ಈಸ್ ಯುವರ್ ಪೇರೆಂಟ್ಸ್ ಗಿಫ್ಟ್. ಇನ್ನೊಂದು ಹೇಳಿ, ಫುಡ್ಡು, ಬ್ಲಡ್ಡು, ಹೆಡ್ಡು ಆ್ಯಂಡ್ ದುಡ್ಡು, ಎವ್ರಿಥಿಂಗ್ ಈಸ್ ಯುವರ್ ಪೇರೆಂಟ್ಸ್ ಗಿಫ್ಟ್. ಸೊ ಒಂದು 4 ಮಾತು ಅವರು ಈಗ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಕೆಲಸದವಳು 2 ದಿವಸ ರಜೆ ಹೊಡೆದ್ಬಿಟ್ಟಿದ್ದಾರೆ, ಹೇಳೇ ಇಲ್ಲ. ವಾಟ್ ಯು ಡು? ಅಮ್ಮ ನಿಮಗೆ ಹೇಳಿದ್ದಾರೆ, ಸ್ವಲ್ಪ ಪಾತ್ರೆ ತಿಕ್ಕೊಡೆ, ಅವಳು ಬಂದಿಲ್ಲ, ಗಂಗಮ್ಮ ಬರಬೇಕಾಗಿತ್ತು. ಏನಮ್ಮ ನೀನು ಬರೇ ನನ್ನ ಕೆಲಸ ಹೇಳ್ತಾ ಅದು. ವಿ ಟೆನ್ ಟು ಡೂ ದಿಸ್. ಆ ಕೆಲಸದವಳು ಬಂದರೆ ಅವಳಿಗೆ ಲೆಫ್ಟ್ ರೈಟ್ ಸೆಂಟ್ರ್, ಯಾಕೆ ನೀನು ತಪ್ಸೋದು, ಹೇಳಕ್ ಬರಲ್ಲ ನಿಂಗೆ, ಯು ಆರ್. ಆ ಹಕ್ಕಿದೆ ಅಂತ ನೀವು ಬೈತೀರಿ, ದುಡ್ಡು ಕೊಡ್ತೀವಿ ನಾವು, ಸುಮ್ಮನೆ ಪುಕ್ಸಟ್ಟನ ಅವ್ರು ಮಾಡೋದು. ಯು ಟೆಲ್ ದಟ್. ಬಟ್ ಫಾರ್ ಪೇರೆಂಟ್ಸ್, ಅವರೆಲ್ಲ ಇಷ್ಟೆಲ್ಲ ಮಾಡಿದ್ದಾರೆ, 1-2 ಮಾತು ಹೇಳಕ್ಕೆ ಅವ್ರಿಗೆ ಅಧಿಕಾರ ಇಲ್ವಾ? ಡೋಂಟ್ ಯು ಫೀಲ್ ಸೊ? ಏನಾದರೂ ಹೇಳಿದರೆ ಪ್ಲೀಸ್ ಲಿಸನ್ ಟು ದೆಮ್. ಆಲ್ವೇಸ್ ಥಿಂಕ್ ಮಾತೃದೇವೋ ಭವ ಪಿತೃದೇವೋ ಭವ. ಇದು ನಮ್ಮ ವೇದ, ಇದು ನಮ್ಮ ಕಲ್ಚರ್. ದಿಸ್ ಈಸ್ ದ ಇಂಡಿಯನ್ ಕಲ್ಚರ್. ಫ್ರೆಂಡ್ಸ್, ಪ್ಲೀಸ್ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್, ಪೇ ದೆಮ್ ರೆಂಟ್. Don't get angry on your parents. That's the worst thing that you can do ever. Akshay, one suggestion, ask parents to join the summer course. So we have a program called Parenting in Sri Satya Sai Education Wing. Probably you can refer them. They can probably attend 1 or 2 sessions.
Sairam sir. Self-confidence and ego, I think I have addressed this question. There is no difference. I mean, difference is at levels. ಈಗ ಒಂದು ಮಗು ಇದೆ, ಅದಕ್ಕೆ 0% ಈಗೋ ಇರುತ್ತೆ. ನಮಗೆ ಯುವಕರಲ್ಲಿ 75% ಇರುತ್ತೆ, ಮುದುಕರಲ್ಲಿ 33-40% ಈಗೋ ಇರುತ್ತೆ. Then afterwards, again the ego level will change. Like that, there is no difference. It keeps on varying. Sairam, ಯಾರೋ ಕ್ವೆಶನ್ ಕೇಳಿ. Last question, please. ಓಕೆ ಯಾಕೆಂದರೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಮಕ್ಕಳಿಗಾಗಲಿ ಯಾರಿಗಾರಾಗಲಿ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋದೇ ಇಲ್ಲ. ಸ್ವಲ್ಪ ತುಂಬ ಜೋರು ಮಾಡಿದ್ರೆ ಹೇಳಿದ್ರೆ ಮಾತ್ರ ಕೇಳ್ತಾರೆ. ಅವಾಗ ನಮಗೆ ಆಬ್ವಿಯಸ್ಲಿ ಸಿಟ್ಟು ಬಂದೇ ಬರುತ್ತೆ ಕೋಪ. So parent is justifying actually, ಯಾಕೆ ಕೋಪ ಬರ್ತದೆ ಅಂತ parent is talking. Madam, I can relate to you very well. I am also parent. So ಅದೇ ಒಂದೇ ಸತಿ ಹೇಳಿದ್ರೆ ಕೇಳಲ್ಲ. ನನ್ನ ಮಗಳಿಗೆ ಅದೇ ಹೇಳ್ತೀನಿ ನಾನು. My daughter is 5-year-old. I'll tell you, she will get angry if I scold her. ಅದಕ್ಕೆ ಅವಳಿಗೆ ಹೇಳೋದು, ಪುಟ್ಟ ನಿನಗೆ ಕರೆದು ಹಾಗೆ ಮಾಡಬೇಡ ಅಂತ ಫಸ್ಟ್ ಟೈಮ್ ಹೇಳ್ತೀನಿ, ಕೇಳಬೇಕು. ಇಲ್ಲಾಂದ್ರೆ ಹಂಗೆ ಮಾಡಬೇಡ ಅಂತ ಹೇಳ್ಬೇಕಾಗತ್ತೆ, ಆಮೇಲೆ ಹಂಗೆ ಮಾಡಿದ್ರೆ ರೋಡು ಅಂತ ಹೇಳ್ಬೇಕಾಗತ್ತೆ, ಆಮೇಲೆ ಪ್ರಪಕ್ಟ್ ಅಂತ ಬೀಳತ್ತೆ. ದೀಸ್ ಆರ್ 4 ಲೆವೆಲ್ಸ್. ಅದಕ್ಕೆ ಫಸ್ಟ್ ಟೈಮ್ ಹೇಳಿದ್ರೆ ಕೇಳ್ಬಿಡು ಅಂತ ಹೇಳ್ತೀನಿ. ಸೊ ದಟ್ಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. When our ancestor says, whatever in our heart should be shared with someone, even if we share our ego or anger, what will happen? Nothing will happen. Relation will get spoiled. Even if you see, hey, I am angry at you, andre ಏನಾಗುತ್ತೆ? Next day ಮಾತಾಡ್ತಾನೆ ಅವನು? ಇಲ್ಲ. Relationship will get spoiled. So you should know how to manage it, how to control it. That is an art and science. I cannot teach you in half an hour. You have to practice it, and then when we visit your colleges, come back with your questions. Sir, ನೀವು ಹೇಳಿದ್ ಮಾಡಿದ್ವಿ, ಆದರೂ ಹೀಗಾಗ್ತಾ ಇದೆ, what to do? Then we'll see. Okay, I thank Bhagwan for giving me wonderful opportunity to stand before you and talk and express my thoughts. So ಇದೆಲ್ಲ ಕಂಟೆಂಟ್, this content has all come from our district president Sundar sir. So he is the one who is behind this content. So I'm just speaker. So because I should not feel ego, so all that, I pray Bhagwan that let him shower lot of blessings on all of you. ನಿಮ್ಮ U-turn ಆಗತ್ತೆ ಲೈಫು. If it is not happening, think, introspect, ಏನೋ ಕಮ್ಮಿ ನನ್ನಲ್ಲಿದೆ ಅಂತ. ಸ್ವಾಮಿ ಎಲ್ಲ ಫ್ರೀ ಆಗಿ ಕೊಡ್ತಾ ಇದ್ದಾರೆ. He is giving everything free. Think why he is giving you free. Why am I receiving this? ನಿಮ್ದೇನೋ ಪೂರ್ವಜನ ಪುಣ್ಯ ಇಲ್ಲಿ ಬಂದು ಕುಳ್ತಿದ್ರಿ. ಸೊ ಥಿಂಕ್ ಆಲ್ ಅಬೌಟ್ ಇಟ್ ಆ್ಯಂಡ್ ವಿಲ್ ಟಾಕ್. ಹೊರಗಡೆ ನಾವು ಊಟಕ್ಕೆ ಸಿಕ್ಕಾಗ ಆರ್ ಎನಿವೇರ್, ಜಸ್ಟ್ ಕಮ್, ಲೆಟ್ಸ್ ಟಾಕ್. ಐ ವಿಲ್ ಬಿ ಏಬಲ್ ಟು ವೆರಿ ಹ್ಯಾಪಿ ಟು ಲರ್ನ್ ಯುವರ್ ಫೀಡ್ಬ್ಯಾಕ್. ಸಾಯಿರಾಮ್. ಬೆಳಗ್ಗೆಯಿಂದ ಹುಡುಗ ಹುಡುಗಿರೆಲ್ಲ ದೇ ವರ್ ಥಿಂಕಿಂಗ್ ಸೆಷನ್ ಆದಮೇಲೆ ಸೆಷನ್ನು ಅಂತ ಸ್ವಲ್ಪ ಕೋಪ ಬರ್ತಾ ಇತ್ತು ಅನ್ಸುತ್ತೆ. ಬಟ್ ಆರ್ ಬ್ರದರ್ ಅಕ್ಷಯ್ ಡಿಡ್ ಅ ಫಂಟಾಸ್ಟಿಕ್ ಜಾಬ್. ಎಲ್ಲ ಇವಾಗ ಶಾಂತರಾಗಿ ಕೂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಕ್ಷಯ್. ದೇರ್ ಇಸ್ ಅ ಸೇಯಿಂಗ್, ವೆನ್ ಈಗೋ ಕಮ್ಸ್ ಎವ್ರಿಥಿಂಗ್ ಎಲ್ಸ್ ಗೋಸ್, ಬಟ್ ವೆನ್ ಈಗೋ ಗೋಸ್ ಎವ್ರಿಥಿಂಗ್ ಎಲ್ಸ್ ಕಮ್ಸ್. ಜಸ್ಟ್ 2 ಲೆಟರಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಅವ್ರ ಸೆಷನ್ನ ತೊಗೊಂಡ್ರು. ಜಸ್ಟ್ 2 ಲೆಟರ್ಸ್ ನಾವು ನಮ್ಮ ಡಿಕ್ಷನರಿಲಿ ತೆಗೆದ್ರೆ ಐ ಆಮೇಲೆ ಯು, that's all. That is ego and anger management. Beautiful session. Let us give him a big round of applause. So ಇವಾಗ ಎಲ್ಲರೂ ಆರಾಮಾಗಿ ಕೂತಿದ್ದೀರಾ. ಸೊ there is no ego popping up, there is no anger popping up. ಸೊ ಇವಾಗ ಯಾರೋ ಆಗಲೇ ಪ್ರಶ್ನೆ ಕೇಳಿದ್ರಿ, ಸ್ಟ್ರೆಸ್ ಹೇಗೆ